ಹೇಳಿ ಮೇಡಮ್, ಏನಿತ್ತು ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು? ಸರ್ ನಿನ್ನೆ ನನ್ನ ಹೆಸರು ಐಶ್ವರ್ಯ ಅಂತ ಸರ್. ಮತ್ತಿಕೆರೆ ಆಶೀರ್ವಾದ್ ಲೇಡೀಸ್ ಪಿಜಿನಲ್ಲಿ ನಾನು ಇದ್ದೀನಿ. 7 ತಿಂಗಳಿಂದ ನಾನು ಅಲ್ಲಿ ವಾಸವಾಗಿದ್ದೀನಿ. ರೆಂಟು ಕರೆಕ್ಟಾಗಿ ತಿಂಗಳ ನಾನು ಪೇ ಮಾಡ್ತಾ ಇದ್ದೀನಿ. ರೆಂಟ್ ಕರೆಕ್ಟಾಗಿ ಹೋಗುತ್ತೆ. ಮೊನ್ನೆ 3ನೇ ತಾರೀಕು 2.5 ಸಾವಿರ ಕಳ್ತನ ಆಗಿದೆ ನನ್ನ ರೂಮಿಂದ. ಅದಕ್ಕೆ ನಾನು ಫೋನ್ ಮಾಡಿ ಇಮಿಡಿಯೇಟಾಗಿ ಫೋನ್ ಮಾಡಿ ಓನರಿಗೆ ವಿಷಯ ತಲುಪಿಸಿದ್ದೀನಿ. ಅಲ್ಲಿಂದ ನಾನು ಕೆಲಸಕ್ಕೆ ಹೋಗಿದ್ದರಿಂದ ಬಂದು ನಾನು ಏನು ಮಾಡಿದೆ, ಮಲ್ಕೊಂಡೆ. ನನ್ನ ರೂಮಲ್ಲಿ ನಾನು ಮಲ್ಕೊಂಡಿದ್ದೆ. ಓನರ್ ಅವ್ರ ಮಿಸ್ಸಸ್ ಬಂದು ನಿನ್ನ ಸೇಫ್ಟಿ ನೀನು ನೋಡ್ಕೋಬೇಕು, 24 ಅವರ್ಸು ಲಾಕ್ ಮಾಡ್ಕೋಬೇಕು. ಹೆಂಗೆ ಲಾಕ್ ಮಾಡ್ಕೊಳಕ್ಕಾಗುತ್ತೆ ನಮ್ಮ ಕೈಲಿ ಅಂತ ಹೇಳಿದ್ದಕ್ಕೆ, ಈ ತಕ್ಷಣವೇ ನೀವು ಖಾಲಿ ಮಾಡಿ ಪಿ ಜಿನ ಅಂತ ಹೇಳಿದ್ದಕ್ಕೆ ನಾನು ಏನಂದೆ, ಮೇಡಮ್ ಅಷ್ಟೆಲ್ಲ ಮಾತಾಡೋಕ್ಕೆ ಏನೂ ಇಲ್ಲ. ನಾನು ಏನಂದೆ, 1 ತಿಂಗಳು ಟೈಮ್ ಕೊಡಿ, ನಾನು ಹೋಗ್ತೀನಿ. ಈ ತಿಂಗಳು ನನಗೆ ಇದು ನಷ್ಟ ಆಗಿದೆ, ನಾನು 1.5 ಸಾವಿರ ಕಮ್ಮಿ ಮಾಡಿ ನಾನು ಪೇ ಮಾಡ್ತೀನಿ ರೆಂಟ್ ಅಂತ ಹೇಳಿದ್ದಕ್ಕೆ, ಈ ತಕ್ಷಣವೇ ನೀವು ಖಾಲಿ ಮಾಡಿ, ಈ ತಕ್ಷಣವೇ ನೀವು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಪಿ ಜಿ ಓನರು ಮತ್ತು ಓನರ್ ಹೆಂಡ್ತಿ. ಓನರ್ ನನ್ನ ಮೇಲೆ ಎಗರಾಡ್ಕೊಂಡು ಹೊಡಿಯೋಕ್ಕೆ ಬಂದಿದ್ದಾನೆ. ಅದಕ್ಕೆ ನಾನು ಬಂದು 112 ಫೋನ್ ಮಾಡಿದಾಗ 112 ಅವರು 1 ಅವರ್ ಆಯಿತು ಬರೋದಕ್ಕೆ ಸರ್. 112 ಅವರು ಬರಲಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ಇವರು ಪಿ ಜಿ ಓನರ್ ಮತ್ತು ಅವ್ರ ಹೆಂಡ್ತಿ ಓಡೋಗ್ಬಿಟ್ರು ಬೈಕಲ್ಲಿ. ಅದಕ್ಕೆ ಅವ್ರು ಏನಂದರು, 112 ಅವರು ನೀವು ಹೋಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ನೆನ್ನೆ 9:30ಗೆ ಸರ್ ಬಂದಿದ್ದು ನಾನು. ನೆನ್ನೆ 9:30ಗೆ ನೈಟ್ 9:30ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ, ಅವ್ರ ಕಂಪ್ಲೇಂಟು ಇಷ್ಟುದ್ದ ಏನು ಬರೀತೀರಾ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಿಂಗಲ್ ಸ್ಟಾರ್ ಇದ್ದರು ಇಲ್ಲಿ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ಏನಂದ್ರು, ನನ್ನ ನೈಟ್ ಡ್ಯೂಟಿಲಿ ಇದ್ದರು. ಇಷ್ಟುದ್ದ ಏನು ರೀ ಬರೀತೀರಾ ನೀವು? ಇಷ್ಟುದ್ದ ಬರೆಯೋಕೆ ಏನಿದೆ? ಅಲ್ಲಿ ಆಗಿರೋದನ್ನ ತಾನೇ ಸರ್ ನಾವು ಬರಿಬೇಕು. ಅದಕ್ಕೆ ಬರ್ದು ಕೊಟ್ಟಿದ್ದಕ್ಕೆ ಅದನ್ನು ತೆಗೆದು ಒಂದು ಬುಕ್ಕಲ್ಲಿ ಮರ್ಚಿಕ್ಬಿಟ್ಟು ನೀವು ಹೋಗಿ ಅಲ್ಲಿಂದ ಫೋನ್ ಮಾಡಿ, ನಾವೇನಿದ್ರು ಅಷ್ಟೆಲ್ಲ ಮಾಡಿರೋಕ್ಕೆ ಬಂದಿರೋರು ನನಗೇನು ಮಾಡೋಕ್ಕೆ ಆಗ್ತಾ ಇರಲಿಲ್ವ ಅವ್ರ ಕೈಲಿ ಅಂತ ನಾನು ಕೇಳಿದ್ದಕ್ಕೆ, ಸರ್ ನಿಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ, ನೀವೇನು ಒಬ್ಬರೇನಾ? ಹೋಗಂಗಿದ್ರೆ ಹೋಗ್ರಿ, ಇಲ್ಲ ಎಲ್ಲಾದರೂ ಹೋಗಿ ಸಾಯಿರಿ ಅಂತ ಪೊಲೀಸ್ನವ್ರಿಗೆ ಈ ಥರ ನನಗೆ ಹೇಳಿದರು. ಅದಕ್ಕೆ ನಾನೇನಂದೆ, ಸರ್ ನನಗೆ ಎಕ್ಲೈಸ್ಮೆಂಟ್ ಆದರೂ ತಗೊಂಡಿರೋದಕ್ಕೆ ರಿಸೀವ್ ಮಾಡಿದ್ದೀವಿ ಅನ್ನೋದಕ್ಕಾದರೂ ಇದು ಕೊಡಿ, ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ಸರ್. ಅವ್ರು ಸ್ಟೇಟ್ಮೆಂಟ್ ಕೊಡೋಕ್ಕೂ ರೆಡಿ ಆಗಿಲ್ಲ ಸರ್. ಆಮೇಲೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರು ಸರ್, ಒಂದು ಸೀಲು ಮತ್ತು ನೆನ್ನೆ ಡೇಟ್ ಹಾಕಿ ಕೊಟ್ಟರು ಸರ್. ನಾನು ಅದಕ್ಕೆ ನೆನ್ನೆ ನೈಟಲ್ಲಿ ಅವರು ಎದುರಿಸಿದ್ರು ಸರ್. ಪಿ ಜಿ ಓನರ್ ಏನು ಮಾಡಿದರು, ಓನರ್ ಹೆಸರು ಇಬ್ರಾಹಿಂ ಅಂತ, ಆಶೀರ್ವಾದ್ ಲೇಡೀಸ್ ಪಿ ಜಿ ಮತ್ತಿಕೆರೆಯಲ್ಲಿರೋದು. ಅದಕ್ಕೆ ನಾನೇನಂದೆ, ಸರ್ ಓನರು ಎದುರಿಸ್ಬಿಟ್ಟಿದ್ದಾರೆ, ನನಗೆ ಹೋಗೋಕ್ಕಾಗಲ್ಲ ಸರ್, ನೀವು ಯಾರಾದರೂ ಒಬ್ಬರು ಬಂದು ಹೇಳಿ ಅಲ್ಲಿ ಮಾತಾಡಿ ಅಂತ ಹೇಳಿದರೆ ನಾವು ಯಾರೂ ಬರೋಕ್ಕಾಗಲ್ಲ, ನೀನು ಒಬ್ಬಳೇನಲ್ಲ ನಮಗೆ ನೋಡ್ಕೊಂಡು ಕೂತ್ಕೊಂಡಿರೋಕೆ ಅಲ್ಲಿ ಅಂತ ಹೇಳಿ ಪೊಲೀಸ್ನವ್ರು ಹೇಳಿದರು. ನನಗೆ ಹೋಗೋಕ್ಕಾಗಲ್ಲ ಅಂತ ನೆನ್ನೆ ನೈಟೆಲ್ಲ ನಾನು ಸರ್ ಒಬ್ಬಳೇ ಇದ್ದೀನಿ ಸರ್, ಹೋಗಿಲ್ಲ ಪಿ ಜಿಗೆ ಎದುರುಕೊಂಡು.